ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾವಿನಕಾಯಿಯಿಂದ ಆಮ್ಚೂರ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೇನೆ. ಈ ಸಾರಿ ನಾನು ಮಾವಿನ ಮಿಡಿಯ ಉಪ್ಪಿನಕಾಯಿ ನನ್ನ ಅಮ್ಮ ಮಾಡ್ತಿದ್ದ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ತೇನೆ. ಆದರೆ ಈಗ ಅಲ್ಲ, ಈ ವಿಡಿಯೋ ಕೊನೆಯಲ್ಲಿ ನಾನು ಮಾವಿನ ಮಿಡಿಯನ್ನು ಹೇಗೆ ಉಪ್ಪಿನಲ್ಲಿ ಹಾಕಿಡಬೇಕು ಅನ್ನೋ ಕ್ಲಿಪ್ಪನ್ನು ತೋರಿಸಿದ್ದೇನೆ. ಮತ್ತು ಉಪ್ಪಿನಕಾಯಿ ಹಾಕಲಿಕ್ಕೆ ಒಂದು 10 ದಿವಸ ಆದರೂ ಅದನ್ನು ಉಪ್ಪಿನಲ್ಲಿ ಹಾಕಿಡಬೇಕಾಗ್ತದೆ, ಆಮೇಲೆ ಉಪ್ಪಿನಕಾಯಿ ಮಾಡೋದು. ಹಾಗಾಗಿ ನಿಮಗೆ ಮಾವಿನಕಾಯಿ ಸಿಕ್ಕಿದರೆ ನೀವು ಉಪ್ಪಿನಲ್ಲಿ ಹಾಕಿಡಿ. ನಾನು ಮತ್ತೆ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅದಕ್ಕೆ ಅದೇ ಥರ ಮಸಾಲೆ ನೀವು ರುಬ್ಬಿ ಹಾಕ್ಕೊಳ್ಬೋದು. ಅದೇ ವಿಧಾನದಲ್ಲಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ 2 ವರ್ಷ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ. ನನ್ನ ಅಮ್ಮ ಹೇಗೆ ಹಾಕ್ತಿದ್ರು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಕಳೆದ ವರ್ಷ ನಾನು 10 ನಿಮಿಷದಲ್ಲಿ ಹಾಕುವ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ತೋರಿಸಿದ್ದೆ. ಅದು ನನ್ನ ಅತ್ತೆ ನನಗೆ ಹೇಳಿಕೊಟ್ಟಂಥ ರೆಸಿಪಿ ಹಾಕಿತ್ತು. ಆ ವಿಡಿಯೋವನ್ನು 2 ಲಕ್ಷಕ್ಕಿಂತ ಜಾಸ್ತಿ ಜನರು ನೀವು ನೋಡಿದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾವಿನ ಮಿಡಿ ಉಪ್ಪಿನಕಾಯಿ ತೋರಿಸಿ ಅಂತೇಳಿ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಈ ವರ್ಷ ನನಗೆ ಮಾವಿನ ಮಿಡಿ ಸಿಕ್ಕಿದೆ. ಹಾಗಾಗಿ ಈ ವರ್ಷ ನಿಮಗೆ ಮಾವಿನ ಮಿಡಿ ಉಪ್ಪಿನಕಾಯಿ ರೆಸಿಪಿಯನ್ನು ನಾನು ತೋರಿಸ್ತೇನೆ. 10 ನಿಮಿಷದಲ್ಲಿ ಮಾಡುವ ಮಾವಿನಕಾಯಿ ಉಪ್ಪಿನಕಾಯಿಯ ರೆಸಿಪಿ ವಿಡಿಯೋವನ್ನು ಈ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಯಾರಾದರೂ ನೋಡದವರಿದ್ದರೆ ನೋಡ್ಬೋದು. ಈಗ ಮಾವಿನಕಾಯಿಯ ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಆಮ್ಚೂರ್ ಪೌಡರ್ ಹೇಗೆ ಮಾಡೋದು ಅಂತ ಈಗ ತೋರಿಸ್ತೇನೆ. ಈಗ ನಾನಿಲ್ಲಿ 2 ಬಗೆಯ ಮಾವನ್ನು ತೊಗೊಂಡಿದ್ದೇನೆ. ಒಂದು ಒಳ್ಳೆಯ ಮಾವು ಅಂದರೆ ನಿಮಗೆ ಗೊತ್ತಾಗ್ಬೋದು, ಇದು ತಿನ್ನುವ ಮಾವು ಇರ್ತದೆ ನೋಡಿ, ಆ ಥರದ್ದು. ಮತ್ತೊಂದು ಕಾಟು ಮಾವು ಅಂತ ಹೇಳ್ತಾರಲ್ಲ, ಅದು 2 ಬಗೆಯ ಮಾವು ತೊಗೊಂಡಿದ್ದೇನೆ. ಸ್ವಲ್ಪ ಹುಳಿ ಕೂಡ ಇರಲಿ, ಸ್ವಲ್ಪ ಸಿಹಿ ಕೂಡ ಆಗಲಿ ಅಂತ. ಸಿಹಿ ಅಂದರೆ ಆ ಥರ ಸಿಹಿ ಅಲ್ಲ, ಆದರೆ ಒಳ್ಳೆಯ ಮಾವಿನ ಸಿಹಿ ಹೇಗಿರ್ತದೆ ಅಂತ ನಿಮಗೂ ಗೊತ್ತಿರ್ಬೋದು, ಆ ಥರ. ಈಗ ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ತಗೊಳ್ಬೇಕು. ನಾನು ಚೆನ್ನಾಗಿ ತೊಳೆದು ತಂದು ಸಿಪ್ಪೆ ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ತುರಿಬೇಕು. ಒಂದೇ ದಿನದಲ್ಲಿ ನಿಮಗೆ ಮಾವಿನಕಾಯಿ ಆಮ್ಚೂರ್ ಪೌಡರ್ ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ತಾ ಇರೋದು. ಹಾಗಾಗಿ ಇದನ್ನು ತುರಿದು ತಗೊಳ್ತಾ ಇದ್ದೇನೆ. ಹೀಗೆ ತುರಿಯೋದ್ರಿಂದ ನಿಮಗೆ ಒಂದೇ ದಿನದಲ್ಲಿ ಅದು ಒಣಗಿ ಬರುತ್ತದೆ. ಮತ್ತು ಒಂದೇ ದಿವಸದಲ್ಲಿ ನೀವು ಮಾವಿನ ಮ್ಯಾಂಗೋ ಪೌಡರ್ ತಯಾರು ಮಾಡ್ಬೋದು. ಈಗ ನಾನು ನೋಡಿ ಈ ಥರ ತುರಿದುಕೊಂಡಿದ್ದೇನೆ ನೋಡಿ. ನೀವು ಕಟ್ ಮಾಡಿ ಒಣಗಿಸಿದರೆ ಅದು ಒಣಗಲಿಕ್ಕೆ ಒಂದು 4-5 ದಿವಸ ಆದರೂ ಬೇಕಾಗ್ತದೆ. ಈಗ ಈ ಥರ ಮಾಡಿಕೊಂಡ್ರೆ ನೀವು ಒಂದೇ ದಿನದಲ್ಲಿ ನೀವು ಆಮ್ಚೂರ್ ಪೌಡರ್ ರೆಡಿ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈಗ ಇದನ್ನು ನೀರಿನಲ್ಲಿ ಹಾಕಿಡಬೇಕು. ಜಾಸ್ತಿ ಹೊತ್ತು ಹಾಕೋದು ಬೇಡ, ಸ್ವಲ್ಪ ತೊಳೆದು ಹಾಕಿದರೆ ಆಮ್ಚೂರ್ ಪೌಡರ್ ಕೂಡ ಬೆಳ್ಳಗಾಗಿ ಚೆನ್ನಾಗಿ ಆಗ್ತದೆ. ಇಲ್ಲದಿದ್ದರೆ ಒಣಗಿಸುವಾಗ ಇದು ಸ್ವಲ್ಪ ಕಲರ್ ಕಪ್ಪಾಗ್ತದೆ. ಅದಕ್ಕಾಗಿ ಸ್ವಲ್ಪ ತೊಳೆದು ಹಾಕಿದರೆ ಒಳ್ಳೆಯದು. ನಿಮಗೆ ಬೇಕಿದ್ರೆ ತೊಳೆದು ಹಾಕಿ. ಲೈಟ್ ಬ್ಲ್ಯಾಕ್ ಕಲರಲ್ಲಿ ಆಗ್ತದೆ ಅಷ್ಟೇ, ಜಾಸ್ತಿ ಕಪ್ಪು ಏನಾಗೋದಿಲ್ಲ. ನಿಮಗೆ ಆ ಥರ ಬೇಕಿದ್ರೆ ಆ ಥರ ಮಾಡ್ಕೊಳ್ಬೋದು. ನಾನೀಗ ಮಾಡುವಾಗ ಇದೇ ಥರ ಮಾಡ್ಕೊಳ್ತೇನೆ ನೋಡಿ. ಅದು ಜಾಸ್ತಿ ಕಪ್ಪಾಗಿದ್ದರೆ ಸರಿ ಆಗೋದಿಲ್ಲ ಅಂತೇಳಿ ನಾನು ಸ್ವಲ್ಪ ನೀರಿನಲ್ಲಿ ತೊಳೆದು ಹಾಕೋದು. ಹೊತ್ತು ನೀರಿನಲ್ಲಿ ಇಡುವ ಅಗತ್ಯ ಇಲ್ಲ, ಹಾಗೆ ತೊಳೆದು ಹಾಕ್ಕೊಳ್ಳಿ. ಹಾಗಿದ್ರೆ ಚೆಂದ ಬೆಳ್ಳಗೆ ನಿಮಗೆ ಪೌಡರ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈಗ ನಾನು ಒಂದು ಜಾಳಿಗೆಯಲ್ಲಿ ಇದನ್ನು ತೆಗೆದುಕೊಂಡಿದ್ದೇನೆ. ನೀರೆಲ್ಲ ತೆಗಿಬೇಕು, ಇಲ್ಲ ಇದ್ರೆ ಬೇಗ ಒಣಗೋದಿಲ್ಲ, ಅದಕ್ಕಾಗಿ ನೀರು ತೆಗಿಬೇಕು. ಈಗ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಹರಡುವ. ಈಗ ನಾನು ಅಂಗಳದಲ್ಲಿ ತಂದು ಇಟ್ಟಿದ್ದೇನೆ ನೋಡಿ. ಲ್ಯಾಪಿನ ಮೇಲೆ ಎಲ್ಲ ಇಡುದಿದ್ರೆ 2-3 ಗಂಟೆ ಬಿಸಿಲಲ್ಲೇ ಅದು ಒಣಗಿ ಬರ್ತದೆ. ಈಗ ನಾನು ಬೆಳಿಗ್ಗೆ ಇಟ್ಟಿದ್ದೇನೆ ನೋಡಿ. ಬೆಳಿಗ್ಗೆ ಒಂದು 10 ಗಂಟೆಗೆ ಇಟ್ಟಿದ್ದೆ. ಈಗ 4:15 ಆಯಿತು ಸಂಜೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತೇಳಿ. ಇದರ ಶಬ್ದ ಕೇಳುವಾಗ ನಿಮಗೆ ಗೊತ್ತಾಗ್ಬೋದು ಇದು ಚೆನ್ನಾಗಿ ಒಣಗಿದೆ. ಈಗ ಇದರದ್ದು ಪೌಡರ್ ಮಾಡಿಕೊಳ್ಳೋದು. ಈಗ ತುಂಬಾ ಡ್ರೈ ಆಗಿದೆ. ಈಗ ಇದನ್ನು ತೆಗೆದು ಪುಡಿ ಮಾಡಿಕೊಳ್ಬೋದು. ನಾನಿಲ್ಲಿ ಎಲ್ಲ ತೆಗೆದು ತಂದಿದ್ದೇನೆ ನೋಡಿ. ಕೈಯಲ್ಲಿ ಹೀಗೆ ಒತ್ತುವಾಗ ಪುಡಿ ಆಗಬೇಕು ನೋಡಿ, ಅಷ್ಟು ಒಣಗಿಬೇಕು. ಈ ಥರ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ವರ್ಷವಿಡೀ ನಿಮಗೆ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಈಗ ಇದನ್ನು ನಾವು ಪೌಡರ್ ಮಾಡಿಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡೋದು. ಈಗ ಒಂದು ಮಿಕ್ಸಿ ಜಾರಲ್ಲಿ ಮಾವಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ನೀವು ಇದು ವರ್ಷವಿಡೀ ಇಟ್ಟರೂ ಹಾಳಾಗೋದಿಲ್ಲ ನೋಡಿ. ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಜಾಸ್ತಿ ಉಪ್ಪು ಹಾಕಿದರೆ ಪಲ್ಯಕ್ಕೆಲ್ಲ ನೀವು ಹಾಕುವಾಗ ಅಥವಾ ಚಾಟ್ ಮಸಾಲ ಏನಾದರೂ ಮಾಡುವಾಗ ನೋಡಿ, ಚರುಂಬುರಿ ಏನಾದರೂ ಮಾಡುವಾಗ ಇದನ್ನು ಹಾಕ್ಕೊಂಡ್ರೆ ನಿಮಗೆ ಅದು ಬಹಳ ಉಪ್ಪು ಆಗ್ಬೋದು. ಪುಡಿ 1 ವರ್ಷ ಆದರೂ ಹಾಳಾಗಬಾರ್ದು. ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಈಗ ನಾನು ಪೌಡರ್ ಮಾಡಿ ತಂದಿದ್ದೇನೆ ನೋಡಿ. ಇದೇ ಥರ ಪೌಡರ್ ಮಾಡಬೇಕು. ಇದಕ್ಕಿಂತ ನಯವಾಗಿ ಬೇಕಿದ್ರೂ ಪೌಡರ್ ಮಾಡಬಹುದು. ಈಗ ನಾನು ಇದನ್ನೊಂದು ಪಾತ್ರೆಯಲ್ಲಿ ತೆಗೆದುಕೊಳ್ತೇನೆ. ಈಗ ಇನ್ನೊಂದು ಸಾರಿ ಪುಡಿ ಮಾಡೋದುಂಟು. ಇದು ಸಣ್ಣ ಮಿಕ್ಸರ್ ಆದ ಕಾರಣ ಒಂದೇ ಸಾರಿ ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದೇ ಸಾರಿ ಉಪ್ಪು ಹಾಕಿದ್ರೂ ಸಾಕು, 2 ಸಲ ಹಾಕಲೇಬೇಕು ಅಂತ ಏನಿಲ್ಲ.
ನಾನು ಇದು ಮಾವು ಸಿಕ್ಕಾಪಟ್ಟೆ ಹುಳಿ ಇದೆ, ಅದಕ್ಕಾಗಿ ಇನ್ನೊಂದು ಸಾರಿ ಸ್ವಲ್ಪ ಹಾಕಿದ್ದು. ನೀವು ಇದಕ್ಕೆ ಇನ್ನೊಂದು ಉಪ್ಪು ಸಿಗ್ತದೆ ನೋಡಿ, ಅದು ಸೈಂಧವ ಲವಣ ಅಂತ ಹೇಳ್ತಾರೆ ನೋಡಿ, ಕಲ್ಲುಪ್ಪಿನ ಥರ ಗಟ್ಟಿ ಇರ್ತದೆ. ಅದನ್ನು ಹಾಕಿದರೆ ನಿಮಗೆ ಪೇಟೆಯಲ್ಲಿ ಸಿಗುವ ಚಾಟ್ ಮಸಾಲ ಯಾವ ಥರ ಟೇಸ್ಟ್ ಇರ್ತದೆ ನೋಡಿ, ಅದೇ ಟೇಸ್ಟ್ ಬರ್ತದೆ. ಆ ಉಪ್ಪು ಹಾಕಿದರೆ, ಆ ದಪ್ಪದ ಉಪ್ಪು, ಕಲ್ಲುಪ್ಪು ನೋಡಿ, ನಿಮಗೆ ತೋರಿಸ್ತೇನೆ ನೋಡಿ ನಾನೀಗ. ಈ ಥರದ ಕಲ್ಲಿನ ಉಪ್ಪು, ಇದನ್ನು ಹಾಕಿದರೆ ನಿಮಗೆ ಸೇಮ್ ಚಾಟ್ ಮಸಾಲದ ಟೇಸ್ಟೇ ಬರ್ತದೆ. ಈಗ ಈ ಉಪ್ಪನ್ನು ನಾನು ಯಾಕೆ ಅಮ್ಚೂರ್ ಪೌಡರಿಗೆ ಹಾಕಲಿಲ್ಲ ಅಂತ ನಿಮಗೆ ಅನಿಸ್ಬೋದು. ನಾನು ಈ ಅಮ್ಚೂರ್ ಪೌಡರನ್ನು ಪಲ್ಯಕ್ಕೆಲ್ಲ ಹಾಕ್ತೇನೆ, ಅದಕ್ಕಾಗಿ ನಾನು ಈ ಉಪ್ಪನ್ನು ಹಾಕಲಿಲ್ಲ. ಚುರುಮುರಿ ಎಲ್ಲ ಮಾಡಲಿಕ್ಕೆಲ್ಲ ಹಾಕುವಾಗ ಈ ಉಪ್ಪನ್ನು ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಈ ಅಮ್ಚೂರ್ ಪೌಡರನ್ನು ಪಲ್ಯಕ್ಕೆಲ್ಲ ಹಾಕ್ತೇನೆ, ಅದಕ್ಕಾಗಿ ನಾನು ಇದಕ್ಕೆ ರಾಕ್ ಸಾಲ್ಟನ್ನು ಹಾಕಲಿಲ್ಲ. ಈಗ ಇದನ್ನೊಂದು ಗಾಜಿನ ಬಾಟಲಿಯಲ್ಲಿ ತುಂಬಿಸಿಡಬೇಕು. ಈ ಥರ ಮಾಡಿದರೆ ಒಂದೇ ದಿನದಲ್ಲಿ ಅಮ್ಚೂರ್ ಪೌಡರನ್ನು ಮಾಡ್ಕೊಳ್ಬೋದು. ಟೈಮ್ ಇದ್ದರೆ 2-3 ದಿವಸ ಬೇಕಿದ್ರೂ ಒಣಗಿಸಿಕೊಳ್ಬೋದು. ಈಗ ನಾನು ಸಣ್ಣ ಕ್ಲಿಪ್ ತೋರಿಸ್ತೇನೆ ನಿಮಗೆ, ಉಪ್ಪಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಉಪ್ಪಿನಕಾಯಿ ರೆಸಿಪಿ ಇನ್ನೊಂದು ವಿಡಿಯೋದಲ್ಲಿ ಬರ್ತದೆ. 8ರಿಂದ 10 ದಿವಸ ಆದರೂ ಬೇಕು ಉಪ್ಪಿನಕಾಯಿ ರೆಸಿಪಿ ತೋರಿಸ್ಲಿಕ್ಕೆ. ಇದಕ್ಕೆ ಉಪ್ಪು ತಾಗಬೇಕು ನೋಡಿ. ಮಾವಿನಕಾಯಿಗೆ ನೋಡಿ ಬೇಗ ಉಪ್ಪು ಎಳ್ಕೊಳ್ಳೋದಿಲ್ಲ. ನಾವು ತುಂಡು ಮಾಡಿ ಹಾಕೋದಿದ್ರೆ ಅದಕ್ಕೆ ಬೇಗ ಉಪ್ಪು ಎಳೀತದೆ. ಈಗ ಇದಕ್ಕೆ ಉಪ್ಪು ಹೀರಲಿಕ್ಕೆ ಒಂದು ಕಡಿಮೆ ಅಂದರೆ ಒಂದು 8 ದಿವಸ ಆದರೂ ಬೇಕು. ಸರಿಯಾಗಿ ಉಪ್ಪು ಹೀರಿ ಅದು ಸಣ್ಣಗಾಗಬೇಕು, ಆದಮೇಲೆ ಅದರ ಉಪ್ಪಿನಕಾಯಿ ಹಾಕಬೇಕಾಗ್ತದೆ. ನಾನು ನನ್ನ ಅಮ್ಮ ಮಾಡ್ತಿದ್ದ ರೆಸಿಪಿಯನ್ನು ನಿಮಗೆ ತೋರಿಸುವುದು. ಅವರು ಯಾವ ಥರ ಹೇಳಿದ್ರು ನೋಡಿ, ಅದೇ ಥರ ನಿಮಗೆ ಮಾಡಿ ತೋರಿಸ್ತೇನೆ. ಮಾವಿನಕಾಯಿ ಮಿಡಿಯನ್ನು ಒಂದು ಸಾರಿ ಚೆನ್ನಾಗಿ ತೊಳೆದು ಸ್ವಲ್ಪ ಅದನ್ನು ಬಟ್ಟೆ ಮೇಲೆ ಹರಡಿಕೊಳ್ಬೇಕು. ಅದರ ನೀರಿನ ಅಂಶ ಎಲ್ಲ ಹೋಗಬೇಕು, ಅಥವಾ ಒರೆಸಿ ತಗೊಂಡ್ರೂ ಆಗ್ತದೆ. ಈ ಥರದ ಇಷ್ಟು ದೊಡ್ಡ ಮಿಡಿ ಇರಬೇಕು ನೋಡಿ. ಮತ್ತೆ ಅದರ ದಂಟನ್ನು ಈ ಥರ ಸ್ವಲ್ಪ ಬಿಟ್ಟಿರಬೇಕು, ಕೆಳಗಡೆ ಕಟ್ ಮಾಡಬಾರ್ದು. ಕೆಳಗಡೆ ಕಟ್ ಮಾಡಿದರೆ ಅದು ಕೊಳ್ತೋಗ್ತದೆ. ಈ ಥರದ ದಂಟು ಬಿಡಬೇಕು. ಈಗ ಅದನ್ನು ಗಾಜಿನ ಭರಣಿಯಲ್ಲಿ ನೀವು ಹಾಕಿಡಬೇಕು, ಅಥವಾ ಈ ಥರ ಉಪ್ಪಿನಕಾಯಿ ಭರಣಿ ಸಿಗ್ತದೆ ನೋಡಿ, ಅದರಲ್ಲೇ ಹಾಕಬೇಕು. ಉಪ್ಪಿನಕಾಯಿ ಹಾಕಲಿಕ್ಕೆ ಈ ಥರದ ಭರಣಿಯನ್ನೇ ಉಪಯೋಗಿಸಬೇಕು. ಈಗ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೇನೆ ಅಷ್ಟೇ ನೋಡಿ. ಒಂದು ಸಾರಿ ಮಾವು ಹಾಕಿದ ಮೇಲೆ ಅದರ ಮೇಲೆ ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ವಾಪಸ್ ಮಾವಿನಕಾಯಿ ಹಾಕಿಡೋದು, ಆಮೇಲೆ ವಾಪಸ್ ಉಪ್ಪು ಹಾಕೋದು. ಇದೇ ಥರ ಮಾಡಿಕೊಂಡು ಉಪ್ಪಲ್ಲಿ ಹಾಕಿಡಬೇಕು. ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಒಂದು ಕಾಟನ್ ಬಟ್ಟೆಯನ್ನು ಇದರ ಮೇಲೆ ಇಟ್ಟು ಗಟ್ಟಿಯಾಗಿ ಗಟ್ಟಿ ಇಡಬೇಕು. ಮತ್ತು 2 ದಿವಸ ಆದಮೇಲೆ, ಒಂದು ದಿನಕ್ಕೆ ಇದಕ್ಕೇನು ಉಪ್ಪು ತಾಗುವುದಿಲ್ಲ, 2 ದಿವಸ ಬೇಕಾಗ್ತದೆ. 2 ದಿವಸ ಆದಮೇಲೆ ನಿಧಾನಕ್ಕೆ ಮುಚ್ಚಳ ತೆಗೆದದ್ರದ್ದು ಒಂದು ಸಾರಿ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು, ಅಂದರೆ ಮಗುಚಬೇಕು ಅದನ್ನು. ಅದು ಕೂಡ ನಿಧಾನಕ್ಕೆ ಕೈಯಲ್ಲೇ ಮಗುಚಬೇಕು. ನೀವು ಸೌಟೆ ಎಲ್ಲ ಹಾಕಿದರೆ ಮಾವಿನ ಮಿಡಿಗೆ ಕೂಡ ಪೆಟ್ಟಾಗಿ ಬೇಗನೆ ಮಾವಿನ ಉಪ್ಪಿನಕಾಯಿ ಹಾಳಾಗ್ತದೆ. ಮತ್ತು ಮೆತ್ತಗಿನ ಮಾವಿನಕಾಯಿ ಎಲ್ಲ ನೀವು ಹಾಕಿದರೆ ವರ್ಷ ಇಡೀ ನಿಮಗೆ ಸಂಗ್ರಹಿಸಿಡ್ಲಿಕ್ಕೆ ಆಗೋದಿಲ್ಲ. ಮಾವಿನ ಮಿಡಿ ಕೊಳಿಬಾರದು. ಆ ಥರ ನೀವು ನಿಧಾನಕ್ಕೆ ಕೈಯಲ್ಲೇ ಅದನ್ನು ಮಗುಚಬೇಕಾಗ್ತದೆ. ಈಗ ಈ ಥರ ಬಟ್ಟೆ ಕಟ್ಟಿ ಅದನ್ನು ಇಡಬೇಕು ನೋಡಿ. ಮತ್ತೆ 2 ದಿವಸಕ್ಕೊಮ್ಮೆ ನೀವು ಅದನ್ನು ಮುಚ್ಚುತ್ತಾ ಇರಬೇಕು. ಆಮೇಲೆ ಇದರ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ. ಅಮ್ಚೂರ್ ಪೌಡರ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.